ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಮಾತಿಗೆ ನಿನ್ನ ಒಪ್ಪಿಗೆ ಇದೆ ಅಲ್ವಾ? ಇಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ಇದು ಬರೀ ನಿಮ್ ಲೈಫ್ ಅಷ್ಟೇ ಅಲ್ಲ, ನನ್ನ ಲೈಫ್ ಕೂಡ. ಅಂಥದ್ರಲ್ಲಿ ಎಲ್ಲನೂ ನೀವು ಒಬ್ರೇ ಹೇಗೆ ಡಿಸೈಡ್ ಮಾಡ್ತೀರಾ? ಇಂಥ ಒಳ್ಳೆ ದಿನ ನಮ್ ಹೊಸ ಬದುಕನ್ನ ಶುರು ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡೋದ್ ಬಿಟ್ಟು ಸದ್ಯಕ್ಕೆ ಫಸ್ಟ್ ನೈಟೇ ಬೇಡ ಅಂತ ಹೇಳ್ತಿದ್ರಲ್ಲ, ಅದು ನಿಮ್ ಅದಕ್ಕೆ ಕಾರಣಕ್ಕೆ. ಅವ್ರ ಮಗುನ ಕಳ್ಕೊಂಡು ನೋವಲ್ಲಿದ್ದಾರೆ ಅಂತ ನೀವ್ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನನ್ ಬಗ್ಗೆ ಯೋಚನೆ ಮಾಡೋರು ಯಾರು? ನಮ್ ಬಗ್ಗೆ ಯೋಚನೆ ಮಾಡೋರು ಯಾರು? ಅಷ್ಟೇ ಆಗಿದ್ರೆ ಪರವಾಗಿಲ್ಲ. ನಿಮ್ ಅತ್ತಿಗೆ ಮಕ್ಳು ಆಗೋವರೆಗೂ ನಮಗೂ ಮಕ್ಳು ಬೇಡ ಅಂತಿದ್ರಲ್ಲ, ನಿಮಗೆ ತಲೆಗೆ ಕೆಟ್ಟಿದೀಯಾ? ಮಣಿ, ಹೌದು, ಈ ಮಣಿನೇ ಮಾತಾಡ್ತಾ ಇರೋದು. ಒಂದ್ ವೇಳೆ ನಿಮ್ ಅತ್ತಿಗೆಗೆ ಈ ಜನ್ಮದಲ್ಲಿ ಮಕ್ಳೇ ಆಗಲ್ಲ ಅಂತ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ? ಅದ್ಗೆ ಅಂದ್ರೆ ನನಗೆ ತಾಯಿ ಸಮಾನ ಅಂತ ತಾಯಿ ಮನ್ಸನ್ನ ನನ್ನ ರೀತಿ ಅರ್ಥ ಮಾಡ್ಕೊಳ್ತೀಯ ಅನ್ಕೊಂಡ್ರೆ ಉಡಾಫೆಯಾಗಿ ಮಾತಾಡ್ತೀಯ. ಇಂಥ ಸಣ್ಣ ಬುದ್ಧಿ ಇರೋಳು ನನ್ಗೆ ಹೆಂಡತಿ ಆಗಿರೋದು ಬೇಕಾಗಿಲ್ಲ. ಈ ಕ್ಷಣಕ್ಕೆ ನನ್ನ ಸಂಬಂಧ ಮುಗಿತು. ನಾನು ಕಟ್ಟಿರೋ ತಾಳಿ ಕೊಟ್ಬಿಟ್ಟು ಹೋಗ್ತಾ ಇರು. ಕೊಡು ಮುಂದೆ. ಬೇಡ, ಪ್ಲೀಸ್ ಬೇಡ. ಕೊಡು. ನೋ, ಬೇಡ, ಬೇಡ. ಮಣಿ, ಏನಾಯ್ತು? ನನ್ನ ಮಾತಿಗೆ ನೀನು ಒಪ್ಪಿಗೆ ಇದೆ ಅಲ್ವಾ ಅಂತ ಕೇಳಿದೆ. ಏನು ಉತ್ತರ ಕೊಡದೆ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ಅದಕ್ಕೆ ನಿನ್ನ ಹತ್ರ ಬರೋದಕ್ಕೆ ಹೋದೆ. ಅಷ್ಟರಲ್ಲಿ ನೀನು ಯಾಕೆ ಬೇಡ ಅಂತ ಕೂತ್ಕೊಂಡೆ? ಓ, ಹಾಗಾದ್ರೆ ಕರ್ಣಂಗೆ ನಾನು ಬೈದಿದ್ದು, ಅಪೋಸ್ ಮಾಡಿದ್ದು, ಅವನ್ ತಾಳಿ ಕೀಳೋಕ್ ಬರ್ತಾ ಇದ್ದಿದ್ದು ಎಲ್ಲ ನನ್ನ ಭ್ರಮೆನಾ? ಸದ್ಯ ಆದ್ರೆ ನಾನು ಇದನ್ನ ಯಾವುದೇ ಕಾರಣಕ್ಕೂ ನಿಜ ಆಗಕ್ ಬಿಡಬಾರ್ದು. ಯಾಕಂದ್ರೆ ನಾನು ಕರ್ಣನ್ ಹೆಂಡತಿಯಾಗಿ ಉಳ್ಕೊಂಡ್ರೆ ಮಾತ್ರ ಈ ಮನೇಲಿ ನಾನು ಅನ್ಕೊಂಡಿದ್ನ ಸಾಧಿಸಕ್ ಸಾಧ್ಯ. ಮಣಿ, ಯಾಕೆ ಬೇಡ ಅಂತ ಕೂತ್ಕೊಂಡೆ? ಹಾಗಂದ್ರೆ ಏನು ಅರ್ಥ? ನನ್ನ ಮಾತಿಗೆ ನೀನು ಒಪ್ಪಿಗೆ ಇಲ್ಲ ಅಂತನಾ? ಖಂಡಿತ ಇಲ್ಲ. ಅಂದ್ರೆ ನೀವ್ ನನ್ನ ಇಷ್ಟೊಂದು ಕೇಳ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಕ್ ಹಾಗೆ ಹೇಳ್ದೆ ಅಷ್ಟೇ. ನೀವ್ ಹೇಗೆ ಹೇಳ್ತಿರೋ ಹಾಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಣಿ. ನನಗೆ ನಂಬಿಕೆ ಇತ್ತು ನೀನು ಯಾವಾಗಲೂ ನನಗೆ ಸಪೋರ್ಟಿವ್ ಆಗಿ ಇರ್ತೀಯ ಅಂತ. ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕಳಿಸಿರೋ ಮೆಸೇಜ್ಗೆ ಬ್ಲೂ ಟಿಕ್ ಬಂದಿದೆ ಅಂದಮೇಲೆ ನೀವು ಮೆಸೇಜ್ ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಕೇಳಿಸ್ಕೊಂಡಿರೋ ನಿಮಗೂ ಪಾಪ ನನ್ನ ಸೇವಂತಿ ಅಂತ ಅನ್ಸಿರುತ್ತೆ. ಖಂಡಿತ ಅವ್ರು ನನಗೆ ಫೋನ್ ಮಾಡ್ತಾರೆ. ಅಟ್ಲೀಸ್ಟ್ ಮೆಸೇಜ್ಗಾದ್ರೂ ರಿಪ್ಲೈ ಮಾಡೇ ಮಾಡ್ತಾರೆ.
ಯಾಕೆ ಸರ್ ಅಂತ ತಪ್ಪನ್ನು ನಾನು ಏನ್ ಮಾಡಿದ್ದೀನಿ ಹೇಳಿ? ಪ್ರಿಯಾ ನಮ್ಮ ಕರ್ಣಭಾವನ ಮೋಸದಿಂದ ಮದುವೆ ಆಗಿದೆ. ನಮ್ಮ ಮನೆಗೆ ಈಗ ಅವಳು ಸೊಸೆ ಆಗ್ಬೇಡ ಅಂತಂದ್ರೆ ಯಾರಾದ್ರೂ ಒಪ್ಪೋ ಮಾತಾ ಅದು? ಈಗ ಸದ್ಯಕ್ಕೆ ಸುಮ್ಮನೆ ಇದ್ಬಿಡೋಣ ಅಂತಂದ್ರೆ ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ನಿಮ್ ಸೇವಂತಿನ ಬಿಟ್ಟು ಎಲ್ಲೂ ಹೋಗಿ ಕುತ್ಕೊಂಡ್ರೆ ಹೇಗ್ ಸರ್? ನೀವು ಹೋದಾಗಿಂದ ನಾನು ಅಷ್ಟು ಸಲ ಫೋನ್ ಮಾಡಿದ್ದೀನಿ, ಮೆಸೇಜ್ ಮಾಡಿದ್ದೀನಿ, ನಾನು ಕಳ್ಸಿರೋ ವಾಯ್ಸ್ ಮೆಸೇಜ್ ಕೂಡ ಕೇಳಿಸ್ಕೊಂಡಿದ್ದೀರಾ. ಆದ್ರೂ ಒಂದಕ್ಕೂ ಉತ್ತರ ಇಲ್ವಲ್ಲ, ಯಾಕೆ ಸರ್? ನಾನು ನಿಮ್ಗೆ ಅಷ್ಟೊಂದು ಬೇಡವಾಗಿ ಹೋದ್ನಾ ಸರ್? ಹಾ ಅಲ್ಲ ಸರ್, ನನ್ಗೀಗ ಮಗು ಕೂಡ ಇಲ್ಲ. ನನ್ ಪುಟಾಣಿ ನನ್ನ ಜೊತೆ ಇದ್ದಿದ್ರೆ ಅದ್ರ ಜೊತೆ ಮಾತಾಡ್ತಾ ಸಮಯ ಕಳೀತಿದ್ದೆ. ಆದ್ರೆ ಈಗ ನನ್ ಮಗುನು ಕಳ್ಕೊಂಡು ಕೂತಿದ್ದೀನಿ ನಾನು. ಆದ್ರೆ ಮನೆಯಲ್ಲಿ ನನ್ನ ನೋವನ್ನ ಯಾರಿಗೂ ಹಂಚಬಾರ್ದು ಅಂತ ನೋವನ್ನ ಮರ್ತಿರೋರ್ ತರ ನಟಿಸ್ತಾ ಇದ್ದೀನಿ. ನನ್ನ ನಟನೆನ ನೀವು ನಿಜ ಅಂತ ಅನ್ಕೊಂಡ್ಬಿಟ್ರ ಸರ್? ನಿಮಗ್ ಗೊತ್ತಲ್ವಾ ನಾನ್ ನೋವಲ್ಲಿರೋದು? ಈಗ ನನ್ನ ನೋವಿಗೆ ಕಿವಿ ಆಗಿರ್ಬೇಕಾಗಿರೋದು ನೀವೇ ತಾನೆ. ಆದ್ರೂ ಅದು ಹೇಗ್ ಸರ್? ನೀವು ನಿಮ್ ಸೇವಂತಿನ ಒಂಟಿ ಮಾಡಿ ಅದೆಲ್ಲ ಹೋಗಿ ಕೂತಿದ್ದೀರಾ. ಆ ಪ್ರಿಯಾ ನಮ್ಮನೆ ಸೊಸೆಯಾಗಿ ಬಂದಿರೋದು ನನಗೂ ಇಷ್ಟ ಇಲ್ಲ. ನಮಗ್ ಬೇರೆ ದಾರಿ ಇಲ್ದೆ ನನ್ನ ಮನೆ ತುಂಬಿಸ್ಕೊಂಡೆ. ಅಷ್ಟಕ್ಕೆ ನೀವು ನನ್ ಮೇಲೆ ಮುನಿಸ್ಕೊಂಡು ಹೋದ್ರೆ ಹೇಗ್ ಸರ್? ನಾನ್ ಯಾರ ಜೊತೆ ಮಾತಾಡ್ಲಿ? ನೀವಿಲ್ದೆ ಇದ್ರೆ ನಾನಿರ್ತೀನಾ? ನಾನ್ ಸೋತೋಗಲ್ವಾ? ದಯವಿಟ್ಟು ಬೇಗ ಬಂದ್ಬಿಡಿ ಸರ್, ನಿಮ್ ತಮ್ಮಯ್ಯ ಅಂತೀನಿ ಪ್ಲೀಸ್. ಸೇವಂತಿಗೆ ಚಾಲೆಂಜ್ ಮಾಡಿದ್ದೆ, ನೀನ್ ಕೊಡಕ್ ಆಗದೆ ಇರೋ ವಾರಸ್ದಾರನ ನಾನ್ ಈ ಮನೆಗೆ ಕೊಡ್ತೀನಿ ಅಂತ. ಬಟ್ ಈ ಕರ್ಣನಿಂದ ಯಾವಾಗ ನೋಡಿದ್ರು ಅವ್ರ ಅತ್ಕೆದೆ ಚಿಂತೆ, ಅವ್ರ ಅತ್ಕೆದೆ ಜಪ.